ನೋಡೋದಕ್ಕೆ ಚೆನ್ನಾಗಿದ್ದೀನಿ, ಒಂದು ಸಿನಿಮಾದಲ್ಲಿ ಚಾನ್ಸ್ ಬೇಕು ಅಂತ ಸಿಕ್ಕವರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀರಾ. ಆನ್ಲೈನ್ನಲ್ಲೇ ಧೋಖಾ ನಡೆಯುತ್ತೆ. ನಟ ನಟಿಯರೇ ಇವರ ಟಾರ್ಗೆಟ್. ತಮಿಳು ನಟ ರಾಘವ್ ಲಾರೆನ್ಸ್ ಹೊಸ ಚಿತ್ರದಲ್ಲಿ ಚಾನ್ಸ್ ಕೊಡಿಸ್ತೀನಿ ಹೇಳಿ ಧೋಖಾ ಮಾಡಿದ್ದಾರಂತೆ. ಕರ್ನಾಟಕದ ನಟಿ ನಂದಿನಿ ಶೆಟ್ಟಿ ಅನ್ನೋರಿಗೆ ಧೋಖಾ ಮಾಡಿದ್ದಾರೆ ಅಂತ ಅವರು ದೂರು ದಾಖಲು ಮಾಡಿದ್ದಾರೆ. ಕಾಸ್ಟಿಂಗ್ ಡೈರೆಕ್ಟರ್ ಸುರೇಶ್ ಕುಮಾರ್ ಎಂಬಾತನ ವಿರುದ್ಧ ಈ ದೂರು ದಾಖಲಾಗಿದೆ. ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ನಟಿ. ಏನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಸುಮಾರು ಜನ ಹೇಳ್ತಾರೆ ಫಿಲಮಲ್ಲೊಂದು ಆ್ಯಕ್ಟ್ ಮಾಡೋ ಅಂತ ಹೇಳ್ತಾರೆ. ಆಯ್ತಪ್ಪ, ಟ್ರೈ ಮಾಡೋಣ ಅಂಥೇಳಿ ಯಾರ ಹತ್ರ ಆದರೂ ಚಾನ್ಸ್ ಕೇಳಿದ್ರೆ ನೀವು ಈ ಥರ ಧೋಖಾಗೆ ಒಳಗಾಗ್ತೀರಿ. ಅದು ಎಲ್ಲಿ? ಸೋಷಿಯಲ್ ಮೀಡಿಯಾಗಳಲ್ಲಿ ಚಾನ್ಸ್ ಕೊಡಿಸ್ತೀನಿ ಅಂತ ಹೇಳಿ ಹಣ ಕಿತ್ತು ಬರಿಗೈಯಲ್ಲಿ ವಾಪಸ್ ಕಳಿಸ್ತಾರೆ. ಇಲ್ಲೂ ಅದೇ ಥರದ ಘಟನೆ ಆಗಿದೆ. ಆನ್ಲೈನ್ನ ಮೂಲಕ ಧೋಖಾ ಆಗಿದೆ. ರಾಘವ್ ಲಾರೆನ್ಸ್ ಅವರ ಚಿತ್ರದಲ್ಲಿ ನಿಮಗೆ ಚಾನ್ಸ್ ಕೊಡಿಸ್ತೀನಿ ಅಂತ ಹೇಳಿ ಎಷ್ಟು ಕಿತ್ತಿದಾರೋ ಗೊತ್ತಿಲ್ಲ ಇವ್ರ ಹತ್ರ. ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಧೋಖಾ ಆಗಿರೋದು. ಈಗೊಂದು ದೂರು ದಾಖಲಾಗಿದೆ. ಕಾಸ್ಟಿಂಗ್ ಡೈರೆಕ್ಟ್ರು ಅಂತ ಹೇಳಿ ನಿಮ್ಗೆ ಚಾನ್ಸ್ ಕೊಡಿಸ್ತೀನಿ ಅಂತ ಹೇಳಿ ದುಡ್ಡು ಕಿತ್ಕೊಳ್ತಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಹಂಟರ್ ಚಿತ್ರದ ಪೋಸ್ಟ್ ಅನ್ನು ನೋಡಿ ನಟಿ ಸಂಪರ್ಕ ಮಾಡ್ತಾರೆ. ಕಾಸ್ಟಿಂಗ್ ಡೈರೆಕ್ಟರ್ ಸುರೇಶ್ ಅವರನ್ನ ಸಂಪರ್ಕ ಮಾಡ್ತಾರೆ ನಟಿ ನಂದಿನಿ ಶೆಟ್ಟಿ. ಅಗ್ರಿಮೆಂಟ್ ಅಂತ ನಟಿ ಬಳಿ 48,000 ಹಣ ಹಾಕಿಸ್ಕೊಂಡಿದ್ದ. ಫಸ್ಟ್ ಶೂಟಿಂಗು, ವಿಮಾನದ ಟಿಕೆಟು, ಫ್ಲೈಟ್ ಟಿಕೆಟು ಇದೆಲ್ಲ ಸೇರಿ ನಂತರ 90,000 ಕಟ್ಟಿಸ್ಕೊಂಡಿದ್ದ. ಇದೇ ರೀತಿ ಒಟ್ಟು 1,71,000 ಹಣ ಪೀಕಿದ್ದ. ಕಾಸ್ಟಿಂಗ್ ಡೈರೆಕ್ಟರ್ ಸುರೇಶ್ ವಂಚನೆ ಗೊತ್ತಾಗ್ತಾ ಇದ್ದಂತೆ ನಟಿ ದೂರು ದಾಖಲು ಮಾಡ್ತಾರೆ. ನೋಡಿ, ಈ ಥರದ್ದು 1-2 ಕೇಸಲ್ಲ. ಇವರೇನೋ ಪಾಪ ಬಂದು ಕೇಸ್ ದಾಖಲು ಮಾಡಿದ್ದಾರೆ. ನಂದಿನಿ ಶೆಟ್ಟಿ ಎಷ್ಟೋ ಜನ ಸುಮ್ಮನೆ ಬಿಟ್ಟುಬಿಡ್ತಾರೆ, ಹೋಗ್ಲಿ ಬಿಡು ಅಂತ. ಇದರಲ್ಲಿ ಬಹಳ ಅನ್ಯಾಯಗಳಾಗ್ತವೆ. ಅಭಿಷೇಕ್ ಜೈಶಂಕರ್ ಇದ್ರ ಬಗ್ಗೆ ಮತ್ತೆ ಲೈವ್ನಲ್ಲಿ ಜಾಯ್ನ್ ಆಗ್ತಾರೆ, ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ. ಅಭಿಷೇಕ್, ಈ ಥರದ ಘಟನೆಗಳು ಅಲ್ಲಲ್ಲಿ ಮತ್ತೆ ನಡೀತಾನೆ ಇದೆ. ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಚಾನ್ಸ್ ಕೊಡಿಸ್ತೀನಿ, ಇಂಥ ಸಿನಿಮಾ ಆಗ್ತಾ ಇದೆ, ಫ್ಲೈಟ್ ಟಿಕೆಟ್ಗೊಂದು 5,000 ಹಾಕಿ, 25,000 ಹಾಕಿ, ಈ ಥರದ್ದು ವಂಚನೆಗಳು ಆಗ್ತಾನೆ ಇದ್ದಾವೆ. ಇಲ್ಲಿ ವಂಚನೆ ಗೊತ್ತಾಗಿದ್ದು ಹೇಗೆ ಅಂತ ಅವರಿಗೆ? ಎಲ್ಲವೂ ಆ್ಯಡ್ಗಳು ಏನು ಬರುತ್ತವೆ ಅದೆಲ್ಲವೂ ಕೂಡ ಜೆನ್ಯೂನ್ ಆಗಿರೋದಿಲ್ಲ. ಹೀಗಾಗಿ ಇದನ್ನು ಕಾಂಟ್ಯಾಕ್ಟನ್ನು ಮಾಡೋಕ್ಕಿಂತ ಮುಂಚೆ ಹಣದ ವ್ಯವಹಾರ ಮಾಡಬಾರ್ದು ಅನ್ನುವಂತಹ ಒಂದು ಮೈಂಡಲ್ಲಿ ಇಟ್ಕೊಂಡಿದ್ರೆ ಯಾವುದೇ ರೀತಿಯಾದಂತಹ ಹಣ ಕಳ್ಕೊಳ್ಳೋದು ಸಾಧ್ಯ ಆಗೋದಿಲ್ಲ. ಹೀಗಾಗಿ ಸದ್ಯ ಈ ಹಂಟರ್ ಚಿತ್ರ ಏನಿದೆ, ಈ ಚಿತ್ರದೊಂದು ಪೋಸ್ಟರನ್ನು ಹಾಕಿ, ಅದು ಅಲ್ಲದೆ ಆತ ನೀಡಿದಂತಹ ನಂಬರ್ ಏನಿದೆ ಆ ನಂಬರ್ನ DP-ಯಲ್ಲಿ ಕೂಡ ಹಂಟರ್ ಅಂತ ಹೇಳಿ ಪಿಕ್ಚರ್ದ ಫಿಲ್ಮ್ನ ಒಂದು ಪೋಸ್ಟರನ್ನು ಕೂಡ ಹಾಕಿರ್ತಾರೆ. ಇದೆಲ್ಲವೂ ಕೂಡ ನಂಬಿಕೆ ಭರಿಸುವಂತಹ ಒಂದು ಕೃತ್ಯಗಳಾಗಿರುವಂಥದ್ದು. ಅಂದರೆ ಹಣ ಪೀಕೋದಕ್ಕೆ, ಹಣ ಒಂದು ಪಡೆದುಕೊಳ್ಳೋದಕ್ಕೆ ಈ ರೀತಿಯಾದಂತಹ ಒಂದು ಕೃತ್ಯಗಳನ್ನು ಕೂಡ ಮಾಡ್ತಾರೆ. ಯಾವಾಗ ಪದೇ ಹಣವನ್ನು ಕೇಳ್ತಾರೆ ಮತ್ತು ಯಾವಾಗ ಆಡಿಷನ್ಗಳಿಗೆ ಕರೆಸಿಕೊಳ್ಳೋದಿಲ್ವೋ, ಈ ಸಹಜವಾಗಿಯೇ ಆ ಒಂದು ಯುವತಿ ಏನಿದ್ದಾಳೆ ಆಕೆಗೆ ಅನುಮಾನ ಬರುತ್ತೆ. ನಂತರ ಇದನ್ನು ಒಂದು ವಿಮರ್ಶೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಮತ್ತು ಪೊಲೀಸರ ಜೊತೆ ಚರ್ಚೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಇದು ಸಹಜವಾಗಿಯೇ ಇದೊಂದು ಫ್ರಾಡ್ ಕಾಲ್ ಅಂತ ಹೇಳಿ ಗೊತ್ತಾಗುತ್ತೆ. ಅಷ್ಟರಲ್ಲಾಗಲೇ 1 ಲಕ್ಷ ಸಮಥಿಂಗ್ ಏನೋ ಅಮೌಂಟ್ ಏನಿದೆ ಅದೆಲ್ಲವೂ ಕೂಡ ಆ ಯುವತಿ ಕಳೆದುಕೊಂಡಿರ್ತಾಳೆ. ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಬಂದಂತಹ ಈ ಒಂದು ಪೋಸ್ಟರ್ ಏನಿದೆ, ತಾನು ನಟಿ ಆಗಬೇಕು ಅನ್ನುವಂತಹ ಒಂದು ಆಸೆಯಿಂದ, ಅದು ಅಲ್ಲದೆ 25ನೇ ಚಿತ್ರ ಆತ ಲಾರೆನ್ಸ್ ಅನ್ನುವಂತಹ ವ್ಯಕ್ತಿ ಏನಿದ್ದಾರೆ, ಅಂದರೆ ಆ ಹೀರೋ ಏನಿದ್ದಾರೆ ಅವರ 25ನೇ ಚಿತ್ರ ಅಂತಲೇ ಹೇಳ್ಬೋದಾಗಿದೆ. ಈ ಒಂದು ಚಿತ್ರದಲ್ಲಿ ಅಭಿನಯ ಮಾಡಬೇಕು ಅಂತ ಹೇಳಿ ಒಂದು ಆಸೆಯಿಂದ ಆಕೆ ಒಂದು ಸುರೇಶ್ ಕುಮಾರ್ ಅನ್ನುವಂತಹ ಕ್ಯಾಸ್ಟಿಂಗ್ ಡೈರೆಕ್ಟರ್ ಅಂತ ಹೇಳಿ ಏನು ಹೇಳ್ಕೊಂಡು ವಂಚನೆಯನ್ನು ಮಾಡಿದ್ದಾನೆ. ಆತನನ್ನು ಕಾಂಟ್ಯಾಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಆರ್ಟಿಸ್ಟ್ ಕಾರ್ಡ್ ಏನಿದೆ ಅದನ್ನು ಮಾಡಿಸೋದಕ್ಕೆ ಇಷ್ಟು ಅಮೌಂಟ್ ಬೇಕಾಗುತ್ತೆ ಮತ್ತು ಮಲೇಷ್ಯಾಕ್ಕೆ ಹೋಗಿ ಶೂಟಿಂಗನ್ನು ಮಾಡಬೇಕಾಗುತ್ತೆ ಮತ್ತು ಅಲ್ಲಿ ನಿಮ್ಮ ತಂದೆಯ ಆಧಾರ್ ಕಾರ್ಡ್ ಮತ್ತು ವಿಮಾನದ ಒಂದು ಟಿಕೆಟ್ಗಳನ್ನು ಕೂಡ ಖರೀದಿ ಮಾಡಬೇಕು, ಹಾಗೆ ರಿಟರ್ನ್ ಟಿಕೆಟ್ಗಳನ್ನು ಕೂಡ ಖರೀದಿ ಮಾಡಬೇಕು ಅಂತ ಹೇಳಿ ಒಟ್ಟು 40,000 ರೂಪಾಯಿ ಆ ಒಂದು ಬರೀ ಟಿಕೆಟ್ಗೆ ಒಂದು ಕಲೆಕ್ಟನ್ನು ಮಾಡ್ತಾರೆ. ಹೀಗೆ ಹಂತವಾಗಿ 1 ಲಕ್ಷ ಸಮಥಿಂಗ್ ಏನಿದೆ ಆ ಒಂದು ಹಣವನ್ನು ಕಲೆಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಆಕೆಗೆ ಕೂಡ ಅನುಮಾನ ಬರುತ್ತೆ. ನಂತರ ಪೊಲೀಸರಿಗೆ ದೂರು ನೀಡುವಂತಹ ಮುಖಾಂತರ ಈತನ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಒಂದು ಮನವಿಯನ್ನು ಕೂಡ ಮಾಡಿರುವಂಥದ್ದು. ವಾಸುದೇವ್. ಓಕೆ, ಥ್ಯಾಂಕ್ ಯು ಅಭಿಷೇಕ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.